ಬೆಂಗಳೂರು ನಿವಾಸಿ ನಗರವಾಗಿ ಬಂದಿದೆ. ಸೊ ನಾನು ಸಾಂಸಾರಿಕವಾಗಿ ನನ್ನ ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅವರ ಕುಟುಂಬದಲ್ಲಿ ಬಂದಂತಹ ನಾನು ಮಗುವಿಂದಲೇ ಕೂಡ ಸಾಂಸ್ಕಾರಿಕವಾಗಿ ತುಂಬಾ ಕಲ್ಚರ್ ಆಗಿ ಬೆಳೆದಂತಹ ಮಗಳು ನಾನು. ಸೊ ಹೀಗೆ ನನ್ನ ಚೈಲ್ಡ್ಹುಡ್ ಬಹಳ ಅತ್ಯುತ್ತಮವಾಗಿತ್ತು. ಸೊ ಎಲ್ಲರಿಗೂ ಪ್ರೀತಿ ವಿಶ್ವಾಸ. ಕೊನೆಯ ಮಗಳು ಮನೆಯಲ್ಲಿ, ಒಂದು ಅಕ್ಕ ಒಂದು ಅಣ್ಣ, ಆಮೇಲೆ ನಾನು. ಅಣ್ಣ ಕೂಡ ಇಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಸೊ ನಮ್ದು ಪೊಲೀಸ್ ಇಲಾಖೆಯ ವಂಶ. ಸೊ ಅಪ್ಪ ಅಮ್ಮ ತುಂಬಾ ಸಾಂಸಾರಿಕವಾಗಿ ಬೆಳೆಸಿದ್ರಿಂದ ನಾನು ಮಂಡ್ಯದ ಮೊಮ್ಮಗಳು. ಸೋಮವಾರ ಬಿಟ್ಟು ಇನ್ನೆಲ್ಲ ದಿನನೂ ನಾನ್ ವೆಜ್ ತಿಂತಿದಂತಹ ಕುಟುಂಬ ನಮ್ಮದು. ನಾನು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಿದಂತಹ ಒಂದು ಆಹಾರ. ಸೊ ನಂದು ಎಲ್ಲ ಚೈಲ್ಡ್ಹುಡ್ ಎಲ್ಲ ಆಯ್ತು. ಬಹಳ ಪ್ರೀತಿಯಾಗಿ ಬೆಳೆದಂತಹ ನಾನು ಯಾವಾಗ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ನನಗೆ ಆಗಿಂದಲೇ ಇದ್ದಿದ್ರಿಂದ, ಮತ್ತೆ ವೇದಿಕೆ ಅಂದ್ರೆ ತುಂಬಾ ಇಷ್ಟಪಡೋದ್ರಿಂದ, ಮಗುವಿಂದಲೂ ಕೂಡ ನಾನು ಅದನ್ನು ಬೆಳೆಸ್ಕೊಂಡು ಬಂದಿರೋದ್ರಿಂದ ಇವತ್ತು ಕೂಡ ನಾನು ಇಷ್ಟಪಟ್ಟು ಎಲ್ಲದನ್ನು ಮುಂದೆ ಬರುವಂತಹ ಒಂದು ಮಗಳು. ಸೊ ನನ್ನ ವಿದ್ಯಾಭ್ಯಾಸ ಆಯ್ತು. 10th ಆಯ್ತು, PUC ಆಯ್ತು, BCom ಡಿಗ್ರಿ ಮಾಡಿದೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಸ್ಟರ್ ಡಿಗ್ರಿ ತಗೊಂಡೆ. ಮದುವೆ ಆಯ್ತು. ಮದುವೆ ಕೂಡ ಬೆಂಗಳೂರಿನಲ್ಲೇ ಆಯ್ತು. ಸೊ ಸಂಸಾರ ಕುಟುಂಬ ಇದ್ದಿದ್ರಿಂದ, ಅತ್ತೆ ಮಾವ ಎಲ್ಲಾರು ಇದ್ದಿದ್ರಿಂದ ನಾನು ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಮೇಲೆ ನಂತರ ನನ್ನ 2 ಮಕ್ಕಳು ಹುಟ್ಟಿದ್ರು, ಒಂದು ಮಗಳು ಒಂದು ಮಗ. ಸೊ ಹೀಗೆ ನನ್ನ ಸಂಸಾರ ನಡೀತಾ ಇತ್ತು. ಎಲ್ಲರೂ ಹೇಳಿದ ಹಾಗೆ ಸುಖ, ಶಾಂತಿ, ನೆಮ್ಮದಿ, ಆತಂಕ, ಫಿನಾನ್ಷಿಯಲ್ ಪ್ರಾಬ್ಲಮ್, ಕಲಹಗಳು ಎಲ್ಲಾರ ಮನೆಯಲ್ಲಿ ಇದ್ದಿದ್ದೆ, ಹಾಗೆ ನಮ್ಮ ಮನೇಲಿ ಕೂಡ ಇತ್ತು. ಸೊ ಆದ್ರೂ ಕೂಡ ಎಲ್ಲರೂ ನಿಭಾಯಿಸುವ ಶಕ್ತಿ ನಾನು ಬೆಳೆದು ಬಂದಿದ್ದೆ ತುಂಬಾ ಧೈರ್ಯವಾಗಿ. ಮತ್ತೆ ಅಮ್ಮಂದು ರಕ್ತ ಹರಿತಾ ಇರೋದ್ರಿಂದ ಧೈರ್ಯವಾಗಿ ಇತ್ತು. ಎಲ್ಲರೂ ನಂಗೆ ಅಕ್ಸೆಪ್ಟೆನ್ಸ್ ಅನ್ನೋದು ಅವಾಗಿಂದಲೇ ಬಂದಿತ್ತು. ನನ್ ಧ್ಯಾನ ಗೊತ್ತಿಲ್ಲ, ಧ್ಯಾನ ನಾನು ಯಾವತ್ತೂ ಮಾಡಿಲ್ಲ. ಪತ್ರಿಜಿ ಸರ್ ಗೊತ್ತಿಲ್ಲ, ಪಿರಮಿಡ್ ವ್ಯಾಲಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದು ಸಲ ಹೀಗೆ 2020ನೇ ಇಸ್ವಿಯಲ್ಲಿ ನನ್ನ ಫ್ರೆಂಡ್ ವಸಂತ ಮತ್ತು ಉಷಾ ಅವ್ರ ಕಡೆಯಿಂದ ಏನೋ ಪಿರಮಿಡ್ ವ್ಯಾಲಿ ಹೋಗ್ತಾ ಇದ್ರು, ಜ್ಯೋತಿ ಬಾ ಒಂದ್ಸಲ ನಮ್ ಜೊತೆ. ನನ್ಗೆ ಪ್ರಾಬ್ಲಮ್ಸ್ ಗಳು ಇದ್ರೆ ಹೋಗ್ಬೇಕು, ಅನಾರೋಗ್ಯ ಇದ್ರೆ ಹೋಗ್ಬೇಕು ಅನ್ನೋದು ಖಂಡಿತ ನನಗೆ ಗೊತ್ತಿಲ್ಲ. ನಾನು ಅದನ್ನೆಲ್ಲ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡಿದ್ನ ಬಹಳ ಚೆನ್ನಾಗಿ ನಾನು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೆ. ಸೊ ಅಂದೇ ಹೋದಿ ಸರ್ ಕಬೀರ್ ಭವನಲ್ಲಿ, ಪಿರಮಿಡ್ ವ್ಯಾಲಿ ಬಹುಶಃ ಎಲ್ಲರೂ ಗೊತ್ತಿದೆ ಅನ್ಕೊಂತೀನಿ. ಕಬೀರ್ ಭವನಲ್ಲಿ ಮುಂದೆ ಫ್ರಂಟ್ ನಲ್ಲಿ ವಿರೂಪಾಕ್ಷ ಸರ್ ಕೂತಿದ್ರು. ಸೊ ಅವ್ರು ಪರಿಚಯ ಮಾಡ್ಕೊಂಡು ಇದು ಫಸ್ಟ್ ಟೈಮ್ ಧ್ಯಾನ ಬಂದಿರೋದು ಅಂದ್ರೆ ಹೌದು ಸರ್ ಅಂದ್ವಿ. ಅಲ್ಲಿ ಒಂದು ರೂಮ್ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಒಂದು ರೂಮ್ ಅಲ್ಲಿ ಕೂರಿಸಿ ಮ್ಯೂಸಿಕ್ ಹಾಕಿ ಸರ್ ಒಂದು 5 ನಿಮಿಷ ಗೈಡ್ ಮಾಡಿ ನಮ್ಗೆ ಮೆಡಿಟೇಷನ್ಗೆ ಕೂರಿಸಿದ್ರು. ಅವತ್ತೇ ನಾನು ಮೆಡಿಟೇಷನ್ ಮಾಡಿದ್ದು 2020 ಜನವರಿ 8ನೇ ತಾರೀಕು. ಸೊ ಬಹಳ ಚೆನ್ನಾಗಾಯ್ತು. ಇನ್ನೊಂಥರ ತುಂಬಾ ಚೆನ್ನಾಗಿದೆಯಲ್ಲ ಇದು ಅಂತ ಅನ್ಕೊಂಡೆ. ಆಮೇಲೆ ಎಲ್ಲ ನೋಡಿ ಬಂದ್ವಿ. ಆಮೇಲೆ ಮತ್ತೆ ವಿರೂಪಾಕ್ಷ ಸರ್ ಎಲ್ಲ ಮೀಟ್ ಮಾಡಿದ್ವಿ. ಮೇಡಮ್ ನಾಳೆಯಿಂದ ಸಪ್ತ ಸಾಧನ ಅಂತ 7 ದಿನದ ಫ್ರೀ ಕೋರ್ಸ್ ನಡೀತಾ ಇದೆ. ₹1 ದುಡ್ಡು ಏನೂ ಕೊಡೋಂಗಿಲ್ಲ. ರೂಮ್ ನಾವೇ ಕೊಡ್ತೀವಿ, ಊಟನೂ ನಾವೇ ಕೊಡ್ತೀವಿ. 7 ದಿನ ಇಲ್ಲಿ ಮೆಡಿಟೇಷನ್ ಮಾಡೋಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ವಿರೂಪಾಕ್ಷ ಸರ್ ಹೇಳಿದ್ರು. ಓಕೆ ಸರ್, ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಒಟ್ಟು ಕುಟುಂಬ ಹೋಗೋದು ತುಂಬಾ ಕಷ್ಟ ಇದೆ. ಎಲ್ಲರೂ ಹುಷಾರಿಲ್ಲ, ಸೀನಿಯರ್ ಸಿಟಿಸನ್ಸ್, ಬಿಟ್ಟು ಹೋಗೋಕ್ಕಾಗಲ್ಲ, ಮಕ್ಕಳು ಚಿಕ್ಕೋರು. ಫುಲ್ಲು ನಂದು ಅಡಿಗೆ ಮನೆ ಜವಾಬ್ದಾರಿ ನಂದೇ ಆಗಿದ್ರಿಂದ ಸೊ ಹೆಂಗಪ್ಪ ಹೋಗೋದು, 7 ದಿನ ಬಿಟ್ಟು ಮನೇನ ಅನ್ನೋದು ಒಂದು ಆತಂಕ ಇತ್ತು. ಮನೆಗ್ ಬಂದೆ, ಸುಮ್ನೆ ಎಲ್ಲಾರು ಕೇಳಿ ಹೋಗಿ ಬರ್ತೀನಿ ಅಂತ ಎಲ್ಲಾರು ಓಕೆ ಮಾಡಿದ್ರು. ನೆಕ್ಸ್ಟ್ ಡೇ ನಾವು ಹೋಗೇ ಬಿಟ್ವಿ. ಸರಿ ಹೇಳಿದ್ರು, ನೆಕ್ಸ್ಟ್ ಡೇ 10 ಗಂಟೆ ಅಷ್ಟಲ್ಲಿ ನೀವು ಇರ್ಬೇಕು ಮೇಡಮ್, ಪತ್ರಿಜಿ ಸರ್ದು ಒಂದು ಫ್ಲೂಟ್ ಮ್ಯೂಸಿಕ್ ಇರುತ್ತೆ, ಗೈಡ್ ಮಾಡ್ತಾರೆ ಅಂತ. ಸೊ ನಾನು ವಿರೂಪಾಕ್ಷ ಸರ್ ಅವರಿಗೆ ಎಷ್ಟು ಕೃತಜ್ಞತೆಯನ್ನು ಅರ್ಪಿಸೋದು ಕೂಡ ಕಡಿಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಆನಂತರ ನನ್ನ ಅಲ್ಲಿಂದ ಸಪ್ತ ಸಾಧನ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಶ್ರೀಮತಿ ಭಾಗ್ಯ ಮೇಡಮ್ ಶರೀರ ಬಿಟ್ಟಿದ್ದಾರೆ, ಇವತ್ತು ನಮ್ ಜೊತೆ ಅವರು ಇಲ್ಲ. ದ ಗ್ರೇಟ್ ಪಿರಮಿಡ್ ಮಾಸ್ಟರ್ ಮೇಡಮ್, ತಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನು ಈ ದಿನ ಇಲ್ಲಿ ನಿಂತಿದ್ದೀನಿ ಅಂತ ಅವರೇ ಕಾರಣ. ನಮ್ಗೆ ಬೆಂಟಾಗಿ 4 ಜನನ ಇದು ಮಾಡಿದ್ರು. ಫಸ್ಟ್ ಅದು ಪತ್ರಿ ಸರ್ದು ಫ್ಲೂಟ್ ಮ್ಯೂಸಿಕ್ ಹಾಡ್ತು, ನಮಗೆ ಗೈಡೆನ್ಸ್ ಎಲ್ಲ ಹೇಳಿದ್ರು. ಒಂದು 150 ಜನ ಕೂತಿದ್ವಿ. ಸರ್ ಇನ್ನೇನು ಹೊರಡೋ ಸಮಯ, ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡ್ತಾ ಬಂದ್ರು. ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಂತಾ ಇದ್ರು ಸರ್ನ. ನಾನು ಅದಕ್ಕೆ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಸರ್ ಜ್ಯೋತಿ ಫ್ರಮ್ ಬ್ಯಾಂಗ್ಳೂರ್ ಸರ್ ಅಂತ ಅಂದೆ. ಸೊ ಗಟ್ಟಿಗೆ ಇಟ್ಕೊಂಡಿದ್ರು, ಕೈನ ಬಿಡ್ತಾನೆ ಇರ್ಲಿಲ್ಲ. ನಾನು ಸುಮ್ಮನೆ ನೋಡ್ತಾ ಇದ್ದೆ. ಫಸ್ಟ್ ಟೈಮ್ ಸರ್ ನಾನು ನೋಡಿದ್ದು. ಎಸ್, ಯು ಆರ್ ವೆರಿ ಬ್ಯೂಟಿಫುಲ್, ಐ ಈಟ್ ಯು ಅಂತ. ಮೈ ಗಾಡ್, ಏನಿದು, ಯಾರು ಒಂದು ಅವ್ರು ನಾನು ಅಂತ ಗೊತ್ತೆ, ಈಟ್ ಅಂದ್ರೆ ತಿನ್ಬಿಡ್ತೇನೆ ಅಂತ. ಸೊ ಆಮೇಲೆ ಅಲ್ಲಿದ್ದವರು ಮೇಡಮ್ ಆ ದಿವ್ಯ ಜ್ಯೋತಿಯ ಒಂದು ಜ್ಞಾನದ ಮೇಲೆ ಬಿದ್ದಿದೆ. ಸೊ ಏನೋ ಒಂದು ಮಹಿಮೆ ಇದೆ ಮೇಡಮ್, ಏನೋ ಒಂದು ಸಾಧನೆ ಖಂಡಿತ ನೀವು ಮಾಡ್ತೀರಾ ಅಂತ ಅಂದ್ರು. ಅವತ್ತೇ ನಾನು ಡಿಸೈಡ್ ಮಾಡಿದೆ, ನಾನು ನಾನ್ ವೆಜಿಟೇರಿಯನ್ ಬಿಡಲೇಬೇಕು ಅಂತ.
ಫಸ್ಟ್ ಡೇ ನಾನು ವೆಜಿಟೇರಿಯನ್ ಆಗಿ, ಫಸ್ಟ್ ಡೇ ಮೆಡಿಟೇಷನ್ ಬಂದ ತಕ್ಷಣ ನಾನು ಕನ್ವರ್ಟ್ ಆಗಿದ್ದೆ, ನಾನು ವೆಜಿಟೇರಿಯನ್ ಆಗಿ. ಸೊ ಇಲ್ಲಿಯವರೆಗೂ ನಾನ್ ವೆಜ್, ಎಗ್, ಬೆಳ್ಳುಳ್ಳಿ, ಮಶ್ರೂಮ್ ಏನು ಕೂಡ ತಿಂದೆ. ಧ್ಯಾನ ಸಾಧನೆಯಲ್ಲಿ ಪ್ರತಿದಿನ ಧ್ಯಾನ ಮಾಡ್ತಾ ನಾನು ಪಿರಮಿಡ್ ಕಾಲ್ ಸರ್ವಿಸ್ ಅಲ್ಲಿ ನನಗೆ ಆಂಕರಿಂಗ್ ಆಗಿ ಅವಕಾಶ ಕೊಟ್ಟರು ಕೇತಪ್ಪ ಸರ್ ಕಡೆಯಿಂದ, ಅವರಿಗೂ ಕೂಡ ಧನ್ಯವಾದ. PMC ಕನ್ನಡ ಚಾನೆಲ್ ನಲ್ಲಿ ನನಗೆ ಆಂಕರ್ ಆಗಿ ಕೊಟ್ಟರು. ಈಗ ನನ್ನ ಆಂಕರಿಂಗ್ ಅನ್ನೋದು ನಾನು ಏನು ನನ್ನ ಚೈಲ್ಡ್ಹುಡ್, ನನ್ನ ಕಾಲೇಜ್ ಲೈಫ್ ಅಲ್ಲಿ ಏನೇನು ಅನುಭವಿಸಿದೆ, ಇವತ್ತು ಕೂಡ ಅದನ್ನೆಲ್ಲ ಅನುಭವಿಸ್ತಾ ಇದ್ದೇನೆ. ಮನೆಯಲ್ಲೂ ಕೂಡ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ತುಂಬಿದೆ, ಆನಂದವಾಗಿತ್ತು. ಸರ್ ಒಂದು ಹೇಳ್ತಿದ್ರು, ಪತ್ರಿ ಸರ್, ಹ್ಯಾಪಿನೆಸ್ ಅಷ್ಟೇನೆ, ಸಂತೋಷ ಕೊಡಿ ಎಲ್ಲಾರ್ಗು, ಇನ್ನೇನು ಬೇಡ, ಹ್ಯಾಪಿನೆಸ್ ಹ್ಯಾಪಿನೆಸ್ ಹ್ಯಾಪಿನೆಸ್. ಸೊ ನಾನು ಹ್ಯಾಪಿಯಾಗಿದ್ದೇನೆ, ಬೇರೆಯವರು ಖುಷಿಯಾಗಿದ್ದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಾಗಾಗಿ ನನ್ನ ಇದೆರಡು ಮಾತನ್ನ ನೀವೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.